ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೆಲ್ಕಮ್ ಬ್ಯಾಕ್. ತಿಂಗಳಾಂತ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್. ಜೂನ್ 25 ಇಲ್ಲವೇ 26ರಂದು ಸಂಪುಟ ವಿಸ್ತರಣೆ ಕುರಿತು ಚರ್ಚೆ. ಈ ವೇಳೆ ಯಾರಿಗೆ ಅವಕಾಶ ನೀಡಬೇಕು ಎಂಬುದರ ಬಗ್ಗೆ ಚರ್ಚೆ ಆಗುತ್ತೆ. ಬಹುತೇಕ ಆದಂಗಿದೆ. ಆದರೂ ಸಹ ಇನ್ನೊಂದು ಬಾರಿ ಚರ್ಚೆಯನ್ನ ಮಾಡ್ತಾರೆ. ಬಹುತೇಕ 26ರ ನಂತರ ಎರಡನೇ ಪಟ್ಟಿ ಅನೌನ್ಸ್ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾಮೊಂದು ತಾಮೊಂದು ಅಂತ ಹೇಳಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ. ನನ್ನ ಹೆಸರು ಬರಬೇಕು, ಮೊದಲ ಪಟ್ಟಿಯಲ್ಲೆಂಗೂ ಹೆಸರು ಬರಲಿಲ್ಲ, ಎಲೆಕ್ಷನ್ ಮುಗೀತು, ರಿಸಲ್ಟು ಬಂದಾಯಿತು. ಈ ಸಂದರ್ಭದಲ್ಲಿ ಈಗ ನನ್ನ ಹೆಸರು ಬರಬೇಕು ಅಂದರೆ ನಾನು ಏನು ಮಾಡಬೇಕು? ಎಲ್ಲ ಕಸರತ್ತುಗಳನ್ನು ಅವತ್ತಿನಿಂದ ಇವತ್ತಿನ ತನಕ ಸಹ ಮಾಡ್ತಾನೆ ಇದ್ದಾರೆ. ಅವರ ಬೆಂಬಲಿಗರು, ಕಾರ್ಯಕರ್ತರು ಎಲ್ಲರೂ ಸಹ ಹಿಂದೆ ಬಿಟ್ಟು ಹೈಕಮಾಂಡ್ಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಎರಡನೇ ಪಟ್ಟಿ ರಿಲೀಸ್ ಯಾವಾಗ ಆಗುತ್ತೆ ಅಂಥೇಳಿ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೋಡಿ, ಈಗ ಮೊದಲ ಪಟ್ಟಿ ರಿಲೀಸ್ ಆಯ್ತು, ಎಲೆಕ್ಷನ್ ಮುಗೀತು, ರಿಸಲ್ಟ್ ಬಂದಾಯ್ತು. ಇನ್ನೇನು ಎರಡನೇ ಪಟ್ಟಿ ರಿಲೀಸ್ ಆಗಬೇಕು. ಏನು ಮಾತುಕತೆ ಎಲ್ಲ ಆಗಿ ಹೋಗಿದೆಯಾ? ಇನ್ನು ಪಟ್ಟಿ ರಿಲೀಸ್ ಮಾಡೋದು ಒಂದೇ ಬಾಕಿ ಇದೆಯಾ ಅಥವಾ ಇನ್ನೊಂದು ಬಾರಿ ಏನಾದರೂ ವಿಚಾರಣೆಯನ್ನ ಮಾಡ್ತಾರಾ? ಜೂನ್ 25 ಅಥವಾ 26ರಂದು ಸಂಪುಟ ವಿಸ್ತರಣೆ ಕುರಿತು ಚರ್ಚೆ ಆಗಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ನಿರೀಕ್ಷಾ, ನಾಳೆ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇದೆ. ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಆದ ನಂತರ ಸಂಪುಟ ವಿಸ್ತರಣೆಯ ಸರ್ಕಸ್ಸು ಮತ್ತಷ್ಟು ಜೋರಾಗತ್ತೆ. ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮತ್ತೆ ರಾಜ್ಯ ನಾಯಕರ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ. ಆದಷ್ಟು ಬೇಗ ಸಂಪುಟ ವಿಸ್ತರಣೆಯನ್ನ ಮಾಡಿ ನಮ್ಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಜೋರು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ 25ರ ನಂತರ ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ ಆದ ಮೇಲೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. 25 ಅಥವಾ 26ರಂದು ಸಿದ್ದರಾಮಯ್ಯ ಹಾಗೆ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಹರಿಪ್ರಸಾದ್ ಮತ್ತೆ ಡಿಸಿಎಂ ಪರಮೇಶ್ವರ್ ಅವರು ದೆಹಲಿಗೆ ಭೇಟಿಯನ್ನು ನೀಡಲಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಒಂದು ಪಟ್ಟಿಯನ್ನ ಮೊನ್ನೆ ದೆಹಲಿಗೆ ತೆಗೆದಂತ ಸಂದರ್ಭದಲ್ಲಿ ಕೊಟ್ಟು ಬಂದಿತ್ತು. ಆ ಪಟ್ಟಿಯನ್ನೇ ನೋಡಿ ವರಿಷ್ಠರು ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಮತ್ತೆ ಹಳಬ ಸಚಿವರು ಇನ್ಯಾರಿದ್ದಾರೆ ಅವರಲ್ಲಿ ಮತ್ತೆ ಅವಕಾಶವನ್ನ ಮಾಡಿಕೊಡ್ಬೇಕಾ ಅಥವಾ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾ ಅನ್ನುವಂತ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಈ ಮಾಸಾಂತ್ಯದೊಳಗೆ ಸಂಪುಟ ವಿಸ್ತರಣೆಯನ್ನ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಬಹುತೇಕವಾಗಿ 26ರಂದು ಸಂಪುಟ ವಿಸ್ತರಣೆಯ ಬಗ್ಗೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಚರ್ಚೆ ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಹೈಕಮಾಂಡ್ ವರಿಷ್ಠರು ಸಭೆಯನ್ನ ಮಾಡಿದ್ರೆ ಸಂಪುಟ ವಿಸ್ತರಣೆಗೆ ಅನುಮತಿಯನ್ನ ಕೊಡಲಿದ್ದಾರೆ. ಆಗ ಎರಡನೇ ಪಟ್ಟಿ ರಿಲೀಸ್ ಆಗಲಿದೆ. ಯಾಕೆಂದ್ರೆ ಒಂದು 3 ಖಾತೆಗಳನ್ನ ಸಚಿವ ಸ್ಥಾನವನ್ನ ಹಾಗೆ ಇಟ್ಕೊಂಡು ಉಳಿದಿರುವಂತಹ 15 ಅಥವಾ 17 ಸಚಿವ ಸ್ಥಾನವನ್ನ ಎರಡನೇ ಹಂತದಲ್ಲಿ ಭರ್ತಿ ಮಾಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರಿದ್ದಾರೆ. ಹಾಗಾಗಿ ಒಂದೇ ಬಾರಿಗೆ 20 ಸ್ಥಾನಗಳನ್ನ ಭರ್ತಿ ಮಾಡ್ತಾರ ಅಥವಾ 1-2-3 ಬ್ಯಾಲೆನ್ಸ್ ಇಟ್ಕೊಂಡು ಉಳಿದಿರುವಂತ ಸ್ಥಾನಗಳನ್ನ ಭರ್ತಿ ಮಾಡ್ತಾರ ನೋಡ್ಬೇಕಾಗತ್ತೆ. ಆದ್ರೆ 25-26ರಂದು ಬಹುತೇಕವಾಗಿ ದೆಹಲಿಯಲ್ಲಿ ವರಿಷ್ಠ ನಾಯಕರು ಸಭೆ ನಡೆಸ್ತಾರೆ ಅನ್ನುವಂತ ಮಾಹಿತಿಗಳು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಗ್ತಾ ಇರುವಂತ ಮಾಹಿತಿ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಶಿವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.